ತನಿಖೆಗೆ ಅನುಮತಿ ಕೊಟ್ಟಿದೆ, ಏನು ಹೇಳ್ತೀರಿ ಸರ್? ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ತಡೆ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ನಾವು ಎದುರಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಬಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಇಂಥ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಜನತೆ 136 ಶಾಸಕರನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಸಾಹೇಬರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಮಂತ್ರಿಯಾಗಿ ನಾನು ಹೇಳ್ತಿದ್ದೀನಿ, ನಮ್ಮ ಎಲ್ಲ ಜಿಲ್ಲೆ ಶಾಸಕರು ಹೇಳ್ತಿದ್ದೀನಿ, ಯಾವುದೇ ಕಾಲಕ್ಕೂ ವಿಚಲಿತರಾಗಬೇಡಿ. ಇನ್ನೂ ಕಾನೂನು ಹೋರಾಟ ಮಾಡೋಕ್ಕೆ ನಮ್ಗೆ ಅವಕಾಶ ಇದೆ. ಆ ಕಾನೂನು ಹೋರಾಟ ಮಾಡಲಿಕ್ಕೆ ಸಿದ್ಧ. ಇದು ನೈತಿಕತೆ ಪ್ರಶ್ನೆ ಇಲ್ಲ, ಇದರಲ್ಲಿ ಷಡ್ಯಂತ್ರ ಇದೆ. ರಾಜ್ಯಪಾಲ ಷಡ್ಯಂತ್ರಕ್ಕೆ ನಾವು ಬಲಿ ಆಗೋದಿಲ್ಲ. ಇಂಥದ್ದನ್ನು ಎದುರಿಸಲಿಕ್ಕೆ ಇನ್ನೂ ನನ್ನ ಕಾನೂನಲ್ಲಿ ಅವಕಾಶ ಇದ್ದಾವೆ. ಆ ಕಾನೂನನ್ನು ನಾವು ಎದುರಿಸ್ತೀವಿ, ಕಾನೂನಿಂದ ಲಾಭ. ಡಬಲ್ ಬೆಂಚ್, ಸುಪ್ರೀಂ ಕೋರ್ಟ್ ಎಲ್ಲವೂ ಅದಾವೆ. ಅಲ್ಲಿ ನಾವು ಹೋಗ್ತೀವಿ, ನ್ಯಾಯ ದೊರಕಿಸ್ತೀವಿ. ಹೈಕಮಾಂಡ್ ಕೈಯಲ್ಲಿ CM ಅವ್ರ ಭವಿಷ್ಯ ನಿಂತಿದೆ. ಅಲ್ಲ, ನೀವು ಹೇಳ್ತೀರಿ ಅದನ್ನು. ನಾವು 136 ಜನ ಶಾಸಕರು ಸಿದ್ದರಾಮಯ್ಯಜಿ ಅವರಿಂದ ಇದ್ದೀವಿ. ನಮ್ಮ ಹೈಕಮಾಂಡು ಸಿದ್ದರಾಮಯ್ಯಜಿ ಅವ್ರ ಜೊತೆ ಇದ್ದಾರೆ, ಅವ್ರ ಸಪೋರ್ಟ್. ನೋಡಿ, ಇವೆಲ್ಲ ಊಹಾಪೋಹಗಳಿಗೆ ನಾನು 100ಕ್ಕೆ 100ರಷ್ಟು ಸಿದ್ದರಾಮಯ್ಯಜಿ ಅವ್ರನ್ನ ಜನ ಆರಿಸಿ ಕಳಿಸಿದ್ದಾರೆ. 136 ಜನ MLAಗಳು ಸಪೋರ್ಟ್ ಮಾಡ್ತೀವಿ. ಇಂತಹ ಕೇಂದ್ರ ಸರ್ಕಾರದ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರ ಬಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಇವರು ಕುತಂತ್ರಗಳ ಜನತೆಗೆ ತಿಳಿಸ್ತೀವಿ. ಇವ್ರದಾದ ಶಾಸಕರು, ಇವ್ರದಾದ ಮಂತ್ರಿಗಳ ಮೇಲೆ ಆಲ್ರೆಡಿ ಲೋಕಾಯುಕ್ತವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪ್ರಾಸಿಕ್ಯೂಷನ್ ಕೊಡೋದಿಲ್ಲ. ಯಾವುದೇ ಎನ್ಕ್ವೈರಿ ಆಗಲಾರ್ದಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ತಪ್ಪು. ಹೈಕೋರ್ಟ್ ಆದೇಶ ಅಲ್ಲದು. ಗವರ್ನರ್ ಆದೇಶ ತಡೆ ಕೊಡಿ ತೂಗಿದ್ದು, ತಡೆ ಕೊಟ್ಟಿಲ್ಲ. ನನಗಿನ್ನೂ ಒಂದು ಕಡೆ ಕೇಳಕ್ಕೆ ಅವಕಾಶ ಇದೆ. ಡಬಲ್ ಬೆಂಚ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಅಲ್ಲಿ ನಾವು ಕೇಳ್ತೀವಿ. ಇಂಥ ಷಡ್ಯಂತ್ರ, ಗವರ್ನರ್ ಮಾಡತಕ್ಕಂಥ ಷಡ್ಯಂತ್ರ ಬಯಲಿಗೆ ಎಳಿತೀವಿ. ಸರ್ಕಾರ ಗಟ್ಟಿಯಾಗಿರುತ್ತೆ, ಮುಖ್ಯಮಂತ್ರಿಗಳು ಕಂಟಿನ್ಯೂ.